ತಿರುಪತಿಯಲ್ಲಿ ಹೋಮ ಹವನ, ರಾಜ್ಯದಲ್ಲಿ ತುಪ್ಪ ಪರೀಕ್ಷೆ ಶುರು. ರಾಜ್ಯದಲ್ಲೂ ಕೂಡ ಎಲ್ಲಾ ಕಂಪನಿಯ ತುಪ್ಪದ ಮಾದರಿಯನ್ನ ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ. ತುಪ್ಪದ ಮಾದರಿ ಪರೀಕ್ಷೆ ನಡೆಸುತ್ತಿರುವಂತಹ ಅಧಿಕಾರಿಗಳು ಬೆಂಗಳೂರಿನಲ್ಲಿ ಸುಮಾರು 20 ಕಡೆ ತುಪ್ಪದ ಮಾದರಿಯನ್ನ ಸಂಗ್ರಹ ಮಾಡಲಾಗ್ತಿದೆ. ಒಟ್ಟು 2 ಅಧಿಕಾರಿಗಳ ತಂಡ ರಚಿಸಿರುವಂತಹ ಆಹಾರ ಇಲಾಖೆ ಒಂದು ತಂಡದಿಂದ ಎಲ್ಲಾ ಕಡೆ ತುಪ್ಪದ ಮಾದರಿಯನ್ನ ಸಂಗ್ರಹ ಮಾಡಲಾಗುತ್ತೆ, ಕಲೆಕ್ಟ್ ಮಾಡ್ತಾರೆ. ಮತ್ತೊಂದು ತಂಡ ಎಲ್ಲಾ ದೇಗುಲಗಳಲ್ಲೂ ಕೂಡ ಪರಿಶೀಲನೆ ಮಾಡುತ್ತೆ. ಅಂಕಿತಾಧಿಕಾರಿಗಳ ಸಮ್ಮುಖದಲ್ಲಿ ತುಪ್ಪದ ಮಾದರಿಯನ್ನ ಸಂಗ್ರಹ ಮಾಡಲಾಗುತ್ತೆ. ಬಳಿಕ 2 ದಿನದಲ್ಲಿ ಪ್ರಯೋಗಾಲಯಕ್ಕೆ ಸ್ಯಾಂಪಲ್ಸ್ ಗಳನ್ನ ರವಾನೆ ಮಾಡ್ತಾರೆ. ತುಪ್ಪದ ವರದಿ 1 ವಾರದ ಒಳಗೆ ನೀಡೋದಕ್ಕೆ ಸೂಚನೆ ನೀಡಲಾಗಿದೆ. ರಾಜ್ಯದಲ್ಲೂ ಕೂಡ ಎಲ್ಲಾ ಕಂಪನಿಯ ತುಪ್ಪದ ಮಾದರಿಗಳನ್ನ ಟೆಸ್ಟ್ ಮಾಡೋದಕ್ಕೆ ಈಗ ಮುಂದಾಗಲಾಗ್ತಾ ಇದೆ. ಎಷ್ಟು ಕ್ವಾಲಿಟಿ ಇದೆ, ಏನಿದೆ, ಏನಾದರೂ ಬೆರಕೆ ಆಗಿರುವಂಥದ್ದು ಇದೆಯಾ, ಅಡಲ್ಟ್ರೇಷನ್ ಆಗಿದೆಯಾ ಅನ್ನೋದು. ಸೊ ತುಪ್ಪದಲ್ಲಿ ಬೇರೆ ಪ್ರಾಣಿಗಳ ಕೊಬ್ಬನ್ನ ಬಳಕೆ ಮಾಡಲಾಗ್ತಾ ಇದೆಯಾ, ಕಳಪೆ ಗುಣಮಟ್ಟದ ತುಪ್ಪ ನೀಡಲಾಗ್ತಿದೆಯಾ ಅನ್ನೋದ್ರ ಬಗ್ಗೆ ಟೆಸ್ಟಿಂಗ್. ಈ ಬಗ್ಗೆ ದಿನೇಶ್ ಗುಂಡೂರಾವ್ ಅವರು ಕೂಡ ಹೇಳಿದ್ರು, ನಾವೆಲ್ಲ ಟೆಸ್ಟ್ ಮಾಡ್ತಾ ಇದ್ದೀವಿ ಅಂತ. ಇದರ ಸೇವನೆಯಿಂದ ಏನೆಲ್ಲ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ ಅದರ ಬಗ್ಗೆ ಕೂಡ ಪರೀಕ್ಷೆ ಆಗುತ್ತೆ. ಕಡಿಮೆ ಬೆಲೆಗೆ ಕಳಪೆ ಗುಣಮಟ್ಟದ ತುಪ್ಪವನ್ನು ನೀಡ್ತಿದ್ದವರಿಗೆ ಈಗ ಗುನ್ನ ಇಡೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ವರದಿಯಲ್ಲಿ ಏನಾದರೂ ಕಲಬೆರಕೆ ಕಂಡು ಬಂದರೆ ಕಂಪ್ನಿಗಳನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಲಾಗುತ್ತೆ. ಸೊ ರಾಜ್ಯದಲ್ಲಿ ಕಳಪೆ ಗುಣಮಟ್ಟದ ತುಪ್ಪಕ್ಕೆ ಬ್ರೇಕ್ ಹಾಕೋದಕ್ಕೆ ಈಗ ರಾಜ್ಯ ಸರ್ಕಾರ, ಆಹಾರ ಇಲಾಖೆ ಸಜ್ಜಾಗಿದೆ. ಒಟ್ಟು 2 ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿದ್ದಾರೆ. ರಾಜ್ಯದಲ್ಲಿ ಈಗ ಬೇರೆ ಬೇರೆ ಕಂಪ್ನಿಗಳ ತುಪ್ಪದ ಮಾದರಿಯನ್ನು ಕಲೆಕ್ಟ್ ಮಾಡಲಾಗ್ತಿದೆ. ಆ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿ ನಂತರ ಅವುಗಳನ್ನು ಟೆಸ್ಟ್ಗೆ ಒಳಪಡಿಸಿ ಯಾವುದರಲ್ಲಿ ಏನಾದರೂ ಮಿಶ್ರಣ ಇದೆಯಾ, ಏನಾದರೂ ಕಡಿಮೆ ರೇಟ್ನಲ್ಲಿ ತುಪ್ಪವನ್ನು ಮಾಡೋದಕ್ಕೆ ಏನಾದರೂ ಅಡ್ಡದಾರಿ ಹಿಡಿದಿದ್ದಾರಾ, ಇದೆಲ್ಲವನ್ನೂ ಕೂಡ ವಿವರವಾಗಿ ಕಲೆ ಹಾಕಲಾಗುತ್ತೆ. ಆ ರಿಪೋರ್ಟ್ ಕೂಡ 1 ವಾರದಲ್ಲಿ ಬರುವಂಥ ನಿರೀಕ್ಷೆ ಇದೆ. ಇನ್ನೊಂದು ಕಡೆ ತಿರುಪತಿಯಲ್ಲಿ ಇವತ್ತು ಶಾಂತಿ ಹೋಮ ಮಾಡಲಾಯಿತು. ನೀವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಎಲ್ಲೆಲ್ಲಿ ಈ ಲಡ್ಡು ವಿತರಣೆ ಮಾಡಲಾಗ್ತಿತ್ತು, ತಯಾರಿಕೆ ಆಗ್ತಿತ್ತು, ಆ ಎಲ್ಲ ಕಡೆ ಕೂಡ ಈಗ ಶಾಂತಿ ಹೋಮವನ್ನು ನಡೆಸಿ ಅಲ್ಲಿ ಪಂಚಗವ್ಯವನ್ನು ಪ್ರೋಕ್ಷಣೆ ಮಾಡುವಂಥ ಒಂದು ಕೆಲಸ ಕೂಡ ಅರ್ಚಕರಿಂದ ಆಗಿದೆ. ಸೊ ಒಟ್ಟು 2 ಅಧಿಕಾರಿಗಳ ತಂಡ ಒಂದು ಕಡೆ ಇಲ್ಲಿ ರಾಜ್ಯದಲ್ಲಿ ತುಪ್ಪದ ಮಾದರಿಯನ್ನು ಸಂಗ್ರಹ ಮಾಡ್ತಿರುವಂಥದ್ದು ಆಗ್ತಿದ್ರೆ, ಇನ್ನೊಂದು ಕಡೆ ತಿರುಪತಿ ತಿರುಮಲದಲ್ಲಿ ನಾವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಶಾಂತಿ ಹೋಮ ಹಾಗೇನೆ ಪಂಚಗವ್ಯ ಪ್ರೋಕ್ಷಣೆಯನ್ನು ಮಾಡಲಾಯಿತು. ಸೊ ಆಹಾರ ಇಲಾಖೆ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಗೋಬಿನಲ್ಲಿ ಇರುವಂತಹ ಬಣ್ಣ, ಕಾಟನ್ ಕ್ಯಾಂಡಿಯಲ್ಲಿರುವಂಥ ಕಲರ್, ಇದೆಲ್ಲಕ್ಕೂ ಕೂಡ ಬ್ರೇಕ್ ಆಗ್ತಾ ಬಂದಿದೆ. ಈಗ ತುಪ್ಪದ ಸರದಿ ರಾಜ್ಯದಲ್ಲಿ ಸುಮಾರು 250ರಿಂದ 300 ತುಪ್ಪದ ಮಾದರಿಗಳನ್ನು ಸಂಗ್ರಹ ಮಾಡಲಾಗಿದೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ನೀಡಿದ್ದಾರೆ. ತಿರುಪತಿಯಲ್ಲಿ ಘಟನೆ ಬಳಿಕ ಸ್ಯಾಂಪಲ್ಸ್ಗಳನ್ನು ನಾವು ಸಂಗ್ರಹ ಮಾಡ್ತಾ ಇದ್ದೀವಿ. ತುಪ್ಪದ ಮಾದರಿ ಸಂಗ್ರಹಕ್ಕೆ ಅಧಿಕಾರಿಗಳಿಗೆ ಹೇಳಿದ್ದೆ. 250ರಿಂದ 300 ತುಪ್ಪದ ಮಾದರಿಯನ್ನ ಲ್ಯಾಬ್ಗೆ ಕಳಿಸಲಾಗಿದೆ. ಯಾರಾದರೂ ಅಡ್ಡಾದಾರಿ ಹಿಡಿದಿದ್ರೆ ಅಥವಾ ಏನಾದರೂ ಬೆರಕೆ ಮಾಡಿದ್ರೆ ಖಂಡಿತ ಈಗ ಸಿಕ್ಬಿಡೋದು ಒಂದು ದಿನ ಬರ್ತಾ ಇದೆ. ಈಗ ರಿಪೋರ್ಟ್ ಬರೋದಕ್ಕೆ 10 ದಿನ ಟೈಮ್ ಬೇಕಾಗಲಿದೆ. ಈ ಹಿಂದೆ ಸಹ ನಾವು ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿದ್ವು, ಅದರಲ್ಲಿ ಕೊಬ್ಬಿನ ಅಂಶ ಹೆಚ್ಚಾಗಿರೋದು ಪತ್ತೆ ಆಗಿತ್ತು. ಇದು ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ರಾಜ್ಯದಲ್ಲಿ ಈಗ ತುಪ್ಪದ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಲಾಗ್ತದೆ. ಬೇರೆ ಬೇರೆ ಕಂಪ್ನಿಯ ತುಪ್ಪಗಳನ್ನು ಯಾರು ನಿಯತ್ತಾಗಿ ಯಾವುದೇ ಕಲಬೆರಕೆ ಮಾಡದೆ ಮಾರಾಟ ಮಾಡ್ತಿದ್ದಾರೆ, ಯಾರು ಬೇಡದ ವಸ್ತುಗಳನ್ನು, ಯಾವುದು ಆರೋಗ್ಯಕ್ಕೆ ಹಾನಿಕರ ಅಂಥ ವಸ್ತುಗಳನ್ನು ಸೇರಿಸಿ ಯಾರು ಹಾಳಾದರೆ ನಮಗೇನು, ನಮಗೆ ದುಡ್ಡು ಬರಬೇಕು ಅಂತ ಯಾರು ಅಂಥ ಕಂಪ್ನಿಗಳನ್ನು ಇಟ್ಕೊಂಡಿದ್ದಾರೆ, ಸೊ ಅವರಿಗೆ ಈಗ ಬಿಸಿ ತಟ್ಟೋದು ಪಕ್ಕ ಅನ್ನೋ ರೀತಿಯಾಗಿದೆ. ಇವತ್ತು ನಾನು ಇದು ಈ ಇನ್ಸಿಡೆಂಟ್ ಆದ ಗೊತ್ತಾಗಿದ ತಕ್ಷಣವೇ ನಾವು ಮೊನ್ನೆನೇ ಒಂದು 3 ದಿವಸದಿಂದ ನಾನು ನಮ್ಮ ಕಮಿಷನರ್ಗೆ ಹೇಳಿದ್ದೆ, ನೀವು ಇದನ್ನೆಲ್ಲ ಸ್ವಲ್ಪ ನಮ್ಮ ಕಡೆಯಿಂದ ಕೂಡ ಎಲ್ಲ ತಪಾಸಣೆ ಮಾಡಿಸಿ ಚೆಕ್ ಮಾಡಬೇಕು ಅಂತ. ಅವರು ಎಲ್ಲ ಪ್ರಾರಂಭ ಮಾಡಿದ್ದಾರೆ. ಪ್ರಾರಂಭ ಮಾಡಿ ನಿನ್ನೆ ಇವತ್ತು ಎಲ್ಲ ಕಡೆ ಈಗ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸ್ಯಾಂಪಲ್ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಸಂಗ್ರಹಣೆ ಮಾಡಿ ಒಂದು 250-300 ಸ್ಯಾಂಪಲ್ಲು ಬೇರೆ ಬೇರೆ ತಯಾರಕರಿಂದ ಮತ್ತು ಸ್ಥಳೀಯವಾಗಿ ಮಾಡುವಂಥ ತುಪ್ಪಗಳು ಎಲ್ಲವನ್ನು ಕೂಡ ತೆಗೆದುಕೊಂಡು ಅದನ್ನು ಲ್ಯಾಬ್ಗೆ ಕಳಿಸಿ ಅದನ್ನು ರಿಪೋರ್ಟ್ ಬರೋವರೆಗೂ ನಾವು ನೋಡಬೇಕಾಗ್ತದೆ. ಏನು ರಿಪೋರ್ಟ್ ಬರುತ್ತೆ ನಂತರ ನಾವು ಅದರ ಬಗ್ಗೆ ಮಾತಾಡ್ಬೋದು. ಬೆಲ್ಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಅದರಲ್ಲೂ ಕೂಡ ಕಲಬೆರಕೆ ಬಂದಿದೆ ಅನ್ನೋ ಅದು ಬೆಲ್ಲದ ವಿಚಾರ ನಾನು ಈಗ ತಾನೇ ಕೇಳ್ತಾ ಇದ್ದೆ. ಯಾಕಂದ್ರೆ ನಾವು ಹಿಂದೆ ಎಲ್ಲ ಏನು ನಾವು ಈಗಾಗಲೇ ಸ್ಯಾಂಪಲ್ಗಳು ತೆಗೆದಿದ್ದೀವಿ, ಅದರಲ್ಲಿ ಕೆಲವು ಬೆಲ್ಲಗಳಲ್ಲಿ ಅದೇ ಈ ಕಲರಿಂಗ್, ಈ ಹಳದಿ ಕಲರ್ ಉಪಯೋಗ ಮಾಡತಕ್ಕಂಥದ್ದು ಕೂಡ ಬಂದಿದೆ. ಅದ್ರ ಬಗ್ಗೆನೂ ಒಂದೆಲ್ಲ ನಾವು ವರದಿ ರೆಡಿ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ.